ನಮಸ್ಕಾರ, ನಾನು ನಂದಿನಿ. ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣದ ಬಗ್ಗೆ ಮಾತನಾಡಿದಾಗ ನಮ್ಮೆಲ್ಲರಿಗೂ ಸುರಕ್ಷತೆ ಮತ್ತು ಸೌಲಭ್ಯ ಮೊದಲ ಆದ್ಯತೆ ತಾನೆ. ಅದಕ್ಕಾಗಿ ಇಂದಿನ ಭಾಗದಲ್ಲಿ ನಾವು ನೋಡೋಣ ನ್ಯಾಪ್ಕಿನ್ಸ್ ತನ್ನ ಅಪ್ಗ್ರೇಡ್ ಆದ ಸಾಫ್ಟ್ವೇರ್ ಸಿಸ್ಟಮ್ ಮತ್ತು ಹೊಸ ಕಸ್ಟಮರ್ ಆಪ್ ಮೂಲಕ ನಮ್ಮ ಡಿಜಿಟಲ್ ಫೈನಾನ್ಸ್ ಅನುಭವವನ್ನು ಇನ್ನಷ್ಟು ಸುಲಭ, ಸುರಕ್ಷಿತ ಮತ್ತು ಅನುಕೂಲಕರ ಮಾಡೋದು ಹೇಗೆ ಅಂತ. ನ್ಯಾಪ್ಕಿನ್ಸ್ ಹೊಸ ಕಸ್ಟಮರ್ ಆಪ್ ಬಳಸಿ ನೀವು ಸುಲಭವಾಗಿ ನಿಮ್ಮ ಸಾಲದ ವಿವರಗಳನ್ನು ನೋಡಬಹುದು, ಮಾಸಿಕ ಕಂತಿನ ಸ್ಟೇಟಸ್ ಚೆಕ್ ಮಾಡಬಹುದು, ಇದುವರೆಗೆ ಮಾಡಿರುವ ಪಾವತಿಗಳು ಮತ್ತು ಬಾಕಿ ಮೊತ್ತದ ಡೀಟೇಲ್ಸ್ ಪಡೆಯಬಹುದು. ಸುರಕ್ಷಿತ ಮತ್ತು ಅನುಕೂಲಕರ ರೀತಿ ಇಎಂಐ ಪಾವತಿ ಆನ್ಲೈನ್ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗೆ ಸಹಾಯ ಪಡೆಯಬಹುದು. ಅಕ್ಕ, ಇದು ತುಂಬಾ ಚೆನ್ನಾಗಿದೆ. ನೀವು ಇನ್ನೂ ವಿವರವಾಗಿ ವಿವರಿಸಬಹುದೇ? ಹೀಗಿದ್ದರೆ ಈಗ ಆಪ್ ಬಳಕೆ ಮತ್ತು ಅದರ ಪ್ರಯೋಜನಗಳನ್ನು ವಿವರವಾಗಿ ನೋಡೋಣ. ಇದು ನ್ಯಾಪ್ಕಿನ್ಸ್ ಕಸ್ಟಮರ್ ಆಪ್. ನೋಂದಣಿ ಮಾಡಲು ನಿಮ್ಮ ಕಸ್ಟಮರ್ ಐಡಿ ಅಥವಾ ಮೊಬೈಲ್ ನಂಬರ್ ನಮೂದಿಸಿ. ಪಾಸ್ವರ್ಡ್ ಸೃಷ್ಟಿಸಲು ಸ್ವಲ್ಪ ಕಠಿಣ ಕಾಂಬಿನೇಷನ್ ಬಳಸಿ. ಪಾಸ್ವರ್ಡ್ ನೆನಪಿಟ್ಟುಕೊಳ್ಳುವುದು ಸುಲಭವಾಗಿರಬೇಕು, ಆದರೆ ಇತರರು ಅದನ್ನು ಊಹಿಸಲು ಕಷ್ಟವಾಗಿರಬೇಕು. ನಂತರ ನಿಮ್ಮ ಇಚ್ಛೆಯ ಭಾಷೆ ಆಯ್ಕೆ ಮಾಡಿ, ಹಿಂದಿ ಅಥವಾ ಇಂಗ್ಲಿಷ್. ನಿಮ್ಮ ವಿವರಗಳನ್ನು ಅಬೌಟ್ ಮೀ ಮತ್ತು ಮೈ ಪ್ರೊಫೈಲ್ ಸೆಕ್ಷನ್ನಲ್ಲಿ ತುಂಬಿ. ನೀವು ನೋಡಿದಂತೆ ಈಗ ಇಂದಿನಿಂದ ಇಎಂಐ ಪಾವತಿಗಾಗಿ ಫಿಸಿಕಲ್ ರಶೀದಿ ನೀಡಲಾಗುವುದಿಲ್ಲ. ಇದರ ಬದಲು ನೋಂದಾಯಿತ ಮೊಬೈಲ್ ನಂಬರ್ಗೆ SMS ಮೂಲಕ ಪಾವತಿ ರಶೀದಿ ಬರುತ್ತದೆ. ಆದ್ದರಿಂದ ಸರಿ ಮೊಬೈಲ್ ನಂಬರ್ ನಮೂದಿಸುವುದು ಬಹಳ ಅಗತ್ಯ. ಈ ಸಂಖ್ಯೆಯಲ್ಲಿ ಬದಲಾವಣೆ ಬಂದರೆ ತಕ್ಷಣ ನ್ಯಾಪ್ಕಿನ್ಸ್ಗೆ ತಿಳಿಸಿ. ಇನ್ನು ಮುಂದೆ ಹೋಗೋಣ. ಮೈ ಲೋನ್ಸ್ನಲ್ಲಿ ನಿಮ್ಮ ಎಲ್ಲ ಸಾಲದ ಮಾಹಿತಿಯನ್ನು ನೋಡಿ. ಮೈ ಬ್ರಾಂಚ್ನಲ್ಲಿ ನಿಮ್ಮ ಬ್ರಾಂಚ್ ವಿವರಗಳನ್ನು ನೋಡಿ. ಮೈ ಡಾಕ್ಸ್ನಲ್ಲಿ ಅಗತ್ಯ ದಾಖಲೆಗಳನ್ನು ಆಕ್ಸೆಸ್ ಮಾಡಿ. ಮೈ ಅಟೆಂಡೆನ್ಸ್ನಲ್ಲಿ ನಿಮ್ಮ ಮೀಟಿಂಗ್ ಅಟೆಂಡೆನ್ಸ್ ಟ್ರ್ಯಾಕ್ ಮಾಡಿ. ಇದರಿಂದ ಈಗ ನೀವು ನ್ಯಾಪ್ಕಿನ್ಸ್ ಕಸ್ಟಮರ್ ಆಪ್ ಮೂಲಕ UPI, ಗೂಗಲ್ ಪೇ, ಫೋನ್ ಪೇ ಅಥವಾ ಯಾವುದೇ ಪೇಮೆಂಟ್ ಆಪ್ ಬಳಸಿ ಇಎಂಐ ಪಾವತಿ ಆನ್ಲೈನ್ ಮಾಡಬಹುದು. QR ಕೋಡ್ ಬಳಸಿಕೊಂಡು ಪಾವತಿ ಮಾಡಲು QR ಕೋಡ್ ಸ್ಕ್ಯಾನ್ ಮಾಡಿ. ಪೇಮೆಂಟ್ ಪೇಜ್ನಲ್ಲಿ ನ್ಯಾಪ್ಕಿನ್ಸ್ ಲಿಮಿಟೆಡ್ ಹೆಸರು ಸರಿಯಾಗಿ ತೋರಿದರೆ ಮಾತ್ರ ಪಾವತಿ ಮಾಡಿ. UPI ಪಾವತಿ ಮಾಡಲು ಓಕೆ ಕ್ಲಿಕ್ ಮಾಡಿ. ಸುರಕ್ಷಿತ ಪೇಮೆಂಟ್ ಪೇಜ್ಗೆ ಹೋಗಿ UPI ಪಿನ್ ಹಾಕಿ ಮತ್ತು ಪಾವತಿ ಮಾಡಿ. ಪಾವತಿ ಮಾಡಿದ ಬಳಿಕ ಖಚಿತಪಡಿಸಿಕೊಳ್ಳಿ, SMS ಮೂಲಕ ಪೇಮೆಂಟ್ ಕನ್ಫರ್ಮೇಷನ್ ಬಂದಿದೆಯಾ. ನ್ಯಾಪ್ಕಿನ್ಸ್ ಸಿಬ್ಬಂದಿ ನಿಮ್ಮ ಪೇಮೆಂಟ್ ವಿವರವನ್ನು ಆಪ್ ಮತ್ತು ಲೋನ್ ಕಾರ್ಡ್ನಲ್ಲಿ ಸರಿಯಾಗಿ ದಾಖಲಿಸಿರುವರ. ಪಾವತಿ ಆದ ನಂತರ ಕಲೆಕ್ಷನ್ ಸೆಕ್ಷನ್ನಲ್ಲಿ ನಿಮ್ಮ ಇಎಂಐ ಪಾವತಿ ಸ್ವಯಂಚಾಲಿತವಾಗಿ ಅಪ್ಡೇಟ್ ಆಗುತ್ತದೆ. ಡಿಮ್ಯಾಂಡ್ ಸೆಕ್ಷನ್ನಲ್ಲಿ ನೀವು ನಿಮ್ಮ ಎಲ್ಲ ಇಎಂಐ ಮತ್ತು ರಿಪೇಮೆಂಟ್ ಶೆಡ್ಯೂಲ್ ನೋಡಬಹುದು. ದಯವಿಟ್ಟು ನ್ಯಾಪ್ಕಿನ್ಸ್ ಸಿಬ್ಬಂದಿ ಅಥವಾ ನ್ಯಾಪ್ಕಿನ್ಸ್ BC ಸಿಬ್ಬಂದಿ ಅಥವಾ ಯಾವುದೇ ಇತರ ಮೂರನೇ ವ್ಯಕ್ತಿಯ ಉದ್ಯೋಗಿಗಳ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಇಎಂಐ ಮೊತ್ತವನ್ನು ಕಳುಹಿಸಬೇಡಿ. ನ್ಯಾಪ್ಕಿನ್ಸ್ ಕಸ್ಟಮರ್ ಆಪ್ ಬಳಕೆಗೆ ಸಂಬಂಧಿಸಿದಂತೆ ಸಹಾಯ ಬೇಕಾದರೆ ಟೋಲ್ ಫ್ರೀ ನಂಬರ್ 1800-102-4205ಗೆ ಕಾಲ್ ಮಾಡಿ. ಫಿರ್ಯಾದಿಗಾಗಿ 080269707551ಗೆ ಸಂಪರ್ಕಿಸಿ ಅಥವಾ complaints@napkins.orgಗೆ ಇಮೇಲ್ ಕಳುಹಿಸಿ ಅಥವಾ ಶಾಖಾ ನಿರ್ವಾಹಕ, ಬ್ರಾಂಚ್ ಮ್ಯಾನೇಜರ್ ಅಥವಾ ಹೆಡ್ ಆಫೀಸ್ಗೆ ದೂರು ಪತ್ರ ಕಳುಹಿಸಬಹುದು. ಈಗ ನೀವು ನ್ಯಾಪ್ಕಿನ್ಸ್ ಕಸ್ಟಮರ್ ಆಪ್ ಉಪಯೋಗ ಹೇಗೆ ಮಾಡಬೇಕು ಮತ್ತು ಇದರ ಪ್ರಯೋಜನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದೀರಿ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.